ನಮಸ್ಕಾರ ವೀಕ್ಷಕರೇ, ನವೆಂಬರ್ 20ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ. ನಡೆಯುತ್ತಿರುವಂತಹ ಅತಿ ದೊಡ್ಡ ಚರ್ಚೆ ಪ್ರಕಾರ ಸಿದ್ದರಾಮಯ್ಯ ಅವರು ಮುಂದುವರಿತಾರ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಏರ್ತಾರ ಅನ್ನೋದು ಅತಿ ದೊಡ್ಡ ಸುದ್ದಿ ಕರ್ನಾಟಕದ ರಾಜಕೀಯದಲ್ಲಿ. ಇದೆಲ್ಲದರ ನಡುವೆ ಸಂಪುಟ ಪುನರ್ರಚನೆ, ಸಂಪುಟ ವಿಸ್ತರಣೆ, ಒಂದಷ್ಟು ಜನಕ್ಕೆ ಹೋಗು, ಒಂದಷ್ಟು ಜನಕ್ಕೆ ಜಾಕ್ ಪ್ಯಾಟು, ಒಂದಷ್ಟು ಜನಕ್ಕೆ ಗ್ಲಾಸು, ಒಂದಷ್ಟು ಜನಕ್ಕೆ ಬೋನಸ್ ಚರ್ಚೆ ಆಗ್ತಾ ಇದೆ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆಗೋದು 100% ನಿಜಾನೇ ಆಗಿದ್ದಿದ್ರೆ ಬಳ್ಳಾರಿ ನಾಯಕ ಅಥವಾ ಬಳ್ಳಾರಿ ಗ್ರಾಮಾಂತರದ ಶಾಸಕ ಮಾಜಿ ಸಚಿವ ನಾಗೇಂದ್ರ ಮತ್ತೆ ಸಚಿವರಾಗಿ ಆಗ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾಯಕ ಸಮುದಾಯದ 3 ಜನ ಸಚಿವರಿದ್ರು. ಅದರಲ್ಲಿ ಉಳ್ಕೊಂಡಿರೋದು ಸತೀಶ್ ಜಾರಕಿಹೊಳಿ ಒಬ್ರೆ. ಕೆ ರಾಜಣ್ಣ ಅವ್ರನ್ನ ತೆಗೆಯಲಾಯ್ತು, ನಾಗೇಂದ್ರ ಅವ್ರ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಸವಾಲುಗಳ ನಡುವೆ, ಆರೋಪಗಳ ನಡುವೆ ಸಚಿವ ಸ್ಥಾನವನ್ನ ಕಳೆದುಕೊಂಡಂತ ನಾಗೇಂದ್ರ ಮತ್ತೆ ಸಚಿವ ಸ್ಥಾನಕ್ಕೆ ಯಾಕೆ ಬರಬೇಕು, ಯಾಕೆ ಅನಿವಾರ್ಯ ಅಂತ ಹೇಳೋದಾದ್ರೆ, ಒಂದಲ್ಲ ಎರಡಲ್ಲ 4 ಸಲ MLA, 2 ಸಲ ಕಾಂಗ್ರೆಸ್ ಇಂದ, 1 ಸಲ ಬಿಜೆಪಿಯಿಂದ, 1 ಸಲ ಪಕ್ಷೇತರವಾಗಿ, ಅಲ್ಲಿಗೆ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಬಳ್ಳಾರಿ ಭಾಗದಲ್ಲಿ ನಾಗೇಂದ್ರ ಸ್ಟ್ರಾಂಗ್. ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅನ್ನೋದು ಕೂಡ ಪ್ರೂವ್ ಆಗಿದೆ. ಯಾಕೆಂದ್ರೆ ಬಿಜೆಪಿಲಿ ಕೂಡ 1 ಸಲ MLA ಆಗಿತ್ತು. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ನಾಗೇಂದ್ರಗೆ ಇರುವಂತಹ ನಿಷ್ಠೆ. ಬಳ್ಳಾರಿ ಭಾಗದಲ್ಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಎಷ್ಟು ಪ್ರಭಾವಿ ನಾಯಕರೋ ಆ ಮಟ್ಟಕ್ಕೆ ಬೆಳೆಯುವಂತ ಅರ್ಹತೆ ಇರುವಂತ ಏಕೈಕ ಕಾಂಗ್ರೆಸ್ ನಾಯಕ ಅಂದ್ರೆ ಅದು ವಿ ನಾಗೇಂದ್ರ. ಸದ್ಯ ಶ್ರೀರಾಮುಲು ಬಿಹಾರ ಎಲೆಕ್ಷನ್ ಬಗ್ಗೆ ಫಂಡಿಂಗು ಮತ್ತೊಂದು ಮಗದೊಂದು ಅಂತ ಮಾತಾಡ್ತಾವ್ರೆ. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯನ್ನ ಪಕ್ಷವಾಗಿ, ವ್ಯಕ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಪಕ್ಷವಾಗಿ ಬಿಜೆಪಿ ನಾಯಕರಾಗಿ ಕಟ್ಟಾಕ್ಬೇಕು ಅಂದ್ರೆ ನಾಗೇಂದ್ರ ಪವರ್ ಕೊಡ್ಲೇಬೇಕು. ಶ್ರೀರಾಮುಲು ಅವರ ಕಜಿನ್ ಅನ್ಕೋತೀನಿ, ಸಹೋದರ ಫಕೀರಪ್ಪ ಅವ್ರನ್ನು ಸೋಲ್ಸಿದ್ರು ನಾಗೇಂದ್ರ ಕೇವಲ ಬಳ್ಳಾರಿ ಅಥವಾ ಬಳ್ಳಾರಿ ಗ್ರಾಮೀಣಕ್ಕೆ ಸೀಮಿತವಾದ ನಾಯಕ ಅಲ್ಲ. ಅವ್ರು ಮಿನಿಸ್ಟರ್ ಆಗಿದ್ದಾಗ ಗದಗ, ರಾಯಚೂರು, ಅಕ್ಕಪಕ್ಕ ಜಿಲ್ಲೆಗೂ ಸುತ್ತುವರಿತಿದ್ರು. ನಾಗೇಂದ್ರ ಎಂಟ್ರಿ ಕೊಟ್ರೆ ಯಾವ್ದಾದ್ರು ಫಂಕ್ಷನ್ಗೆ 1000 ವೋಟ್ ಫಿಕ್ಸ್. ತಾವು ಓದಲ್ಲಿ ಬಂದಲ್ಲಿ ಒಂದಷ್ಟು ಸಮುದಾಯದ ಹೊರತಾಗಿ ಮತವನ್ನ ತನ್ನ ಬುಟ್ಟಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸ್ಕೊಳ್ಳುವಂತ ಕೆಪಾಸಿಟಿ ನಾಗೇಂದ್ರ ಆಗಿದೆ. ಹೀಗಾಗಿ ನಾಗೇಂದ್ರಗೆ ಅವಕಾಶವನ್ನ ಕೊಡ್ತಾರೆ. ಸಂಪುಟ ಪುನರ್ರಚನೆ ಆದ್ರೆ ನಾಗೇಂದ್ರ ಮಿನಿಸ್ಟರ್ ಆಗೋದು 100ಕ್ಕೆ 1000% ಫಿಕ್ಸ್. ಬಳ್ಳಾರಿ ಭಾಗದ ಪಾಪ್ಯುಲರ್ ಲೀಡರ್, ನಾಯಕ ಸಮುದಾಯದ ಅತಿ ದೊಡ್ಡ ಲೀಡರ್, ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಅಸೆಟ್ ಆಗುವಂತ ನಾಯಕ ನಾಗೇಂದ್ರ. ಹೀಗಾಗಿ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲೇ ಅತಿ ದೊಡ್ಡ ಚರ್ಚೆ ಆಗ್ತಿರುವಂತ ವಿಚಾರ. ಬಳ್ಳಾರಿ ಭಾಗದ ಜನ ನೀವು ಕಾಮೆಂಟ್ ಮಾಡಿ, ನಾಗೇಂದ್ರ ಮತ್ತೆ ಯಾಕೆ ಸಚಿವರಾಗಬೇಕು ಅಂತ. ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.